ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ಗರಿಗರಿಯಾಗಿರುವಂಥ ರವೆ ವಡೆ ಮತ್ತು ಅದರ ಜೊತೆಗೆ ಸಖತ್ ಕಾಂಬಿನೇಷನ್ ಕಾಯಿ ಚಟ್ನಿ. ನೋಡ್ರಿ ಯಾವ ಥರ ಇದೆ ಈ ವಡೆ. ಒಳಗಡೆ ನೋಡ್ರಿ ಪೈಪಿಂಗ್ ಥರ ಇದೆ, ಮೇಲ್ಗಡೆ ಗರಿ ಆಗಿರುತ್ತೆ, ಒಳಗಡೆ ಸ್ಪಾಂಜಿ ಆಗಿರುತ್ತೆ. ಈ ವಡೆ ಮಾಡಲಿಕ್ಕೆ ಉದ್ದಿನಬೇಳೆ ನೆನೆಸೋದು ಬೇಡ, ರುಬ್ಬೋದು ಬೇಡ, ಇನ್ಸ್ಟೆಂಟಾಗಿ ನಾವು ಮಾಡ್ತಿರುವಂಥ ವಡೆ ಸೂಪರ್ ಆಗಿರುತ್ತೆ. ಒಂದ್ಸಾರಿ ಟ್ರೈ ಮಾಡಿ. ಈ ರವಾ ವಡೆ ಮಾಡಬೇಕಂದ್ರೆ ತುಂಬ ಜನರ ಟೆನ್ಷನ್ ಏನಪ್ಪ ಅಂದರೆ ರವಾ ಗಂಟಾಗುತ್ತೆ, ಅದು ಒಡೆಯೋದೇ ಒಂದು ದೊಡ್ಡ ಸಮಸ್ಯೆ. ಆ ಸಮಸ್ಯೆಯನ್ನು ಯಾವ ರೀತಿಯಾಗಿ ನಾವು ಬಗೆಹರಿಸಬೇಕು, ನಾವು ಏನನ್ನ ಮಾಡಿದ್ರೆ ರವಾ ಗಂಟಾಗೋದಿಲ್ಲ ಅನ್ನೋ ಟಿಪ್ಸು ಟ್ರಿಕ್ಸು ಹಾಗೆ ಆ ಸೀಕ್ರೆಟ್ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ಚಿಕ್ಕ ಸ್ಪೂನ್ನಷ್ಟು ಎಣ್ಣೆ, ಅರ್ಧ ಗ್ಲಾಸಿನಷ್ಟು ರವಾನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ರವಾ ಮತ್ತು ಎಣ್ಣೆ ನೀಟಾಗಿ ಸೇರಬೇಕು. ಈ ಥರ ಇದನ್ನ ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈ ಕಡೆ ಗ್ಯಾಸ್ ಹಚ್ಬಿಟ್ಟು ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡೆ ನಾವು ರವಾ ಎಷ್ಟು ತೊಗೊಂಡಿದ್ವಿ ಅದ್ರ ಡಬಲ್ ನೀರನ್ನು ಹಾಕಬೇಕು. ಅರ್ಧ ಗ್ಲಾಸ್ ರವಾಗೆ 1 ಗ್ಲಾಸ್ ನೀರನ್ನು ಹಾಕ್ಕೊಂಡೆ. ಅರ್ಧ ಸ್ಪೂನಷ್ಟು ಕಲ್ಲುಪ್ಪು, 1 ಸ್ಪೂನಷ್ಟು ತರಿತರಿಯಾಗಿ ಜಜ್ಜಿದಂಥ ಕಾಳುಮೆಣಸಿನ ಪುಡಿ, ಅರ್ಧ ಇಂಚಿನಷ್ಟು ಶುಂಠಿಯನ್ನು ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ, 1 ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ದು, ಸ್ವಲ್ಪ ಕರಿಬೇವಿನ ಸೊಪ್ಪು ತುಂಡು, ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡೋಣ. ಈ ಕಡೆಗೆ ದೊಡ್ಡ ಆಲೂಗಡ್ಡೆಯನ್ನು ತುರ್ಕೊಂಡ್ಬಿಟ್ಟು ನೀಟಾಗಿ ಸಿಪ್ಪೆ ತೆಗೆದು ನೀರಿನಲ್ಲಿ ಹಾಕ್ಕೊಂಡಿದ್ದೆ. ಅದನ್ನು ನೀಟಾಗಿ ಕುದಿಯುತ್ತಿರುವಾಗ ಅದರಲ್ಲಿನ ನೀರನ್ನೆಲ್ಲ ಹಿಂಡಿಬಿಟ್ಟು ಹಾಕೊಳ್ಳೋಣ ಬಂಧುಗಳೇ. ಇದರಲ್ಲೆಲ್ಲ ನಾವು ನೋಡ್ರಿ ಎಲ್ಲಾನು ಹಾಕೊಂಡಾಯ್ತು. ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಈಗ ಸ್ವಲ್ಪ ಚಿಕ್ಕ ಸ್ಪೂನಿಂದ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ. ಇದಕ್ಕೆ ನೋಡ್ರಿ ಜಾಸ್ತಿ ಎಣ್ಣೆ ಅವಶ್ಯಕತೆ ಇಲ್ಲ. ಇದರಲ್ಲಿ 1 ಚಿಕ್ಕ ಸ್ಪೂನಿಂದ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ರವಾದಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಷ್ಟೇ ಎಣ್ಣೆ ಆದರೆ ಸಾಕು ಬಂಧುಗಳೇ ನಮಗೆ. ಇದು ನೋಡ್ರಿ ಚೆನ್ನಾಗಿ ಕುದೀತಾ ಇದೆ. ಈ ಗ್ಯಾಸನ್ನು ಲೋ ಮಾಡಿಬಿಟ್ಟು ಒಂದು ಕೈಯಿಂದ ರವಾನ ಹಾಕ್ತಾ ಇನ್ನೊಂದು ಕೈಯಿಂದ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಇದು ರವೆ ಏನು ಗಂಟಾಗಲ್ಲ. ಯಾಕಂತಂದ್ರೆ ನಾವು ಎಣ್ಣೆ ಎಲ್ಲ ಆಲ್ರೆಡಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋದ್ರಿಂದ ನಮ್ಗೆ ರವೆ ಗಂಟಾಗಲ್ಲ ಬಂದರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಇವಾಗ ನೋಡ್ರಿ ನಿಮಗೆ ಗಂಟಾಗಿದೆ ಅಂತ ಅನ್ನಿಸ್ತಾ ಇದ್ರೂ ಕೂಡ ನಾವು ಮಿಕ್ಸ್ ಮಾಡ್ತಾ ಎಲ್ಲಾನು ಒಡೆದು ಬಿಡುತ್ತೆ ಬಂಧುಗಳೇ. ನಿಮ್ಗೇನು ಕಷ್ಟ ಆಗಲ್ಲ, ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೋಬಹುದು. ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು. ಇದರಲ್ಲಿ 1 ಕಪ್ಪಿನಷ್ಟು ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಒಂದು ಅರ್ಧ ಸ್ಪೂನ್ನಷ್ಟು ಇಂಗನ್ನು ಹಾಕ್ಕೊಂಡು ನೀಟಾಗಿ ನಾವು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿವರೆಗೆ ಮಿಕ್ಸ್ ಮಾಡ್ಕೋಬೇಕಾ ಅಂದರೆ ಇದು ನಮ್ಮ ತಳ ಬಿಡಬೇಕು ಪ್ಯಾನ್, ಅಲ್ಲಿವರೆಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ತಗೊಂಡಿರುವಂಥ ಅರ್ಧ ಗ್ಲಾಸ್ನಲ್ಲಿ ಇಷ್ಟೊಂದಾಗಿದೆ ನೋಡಿ ಬಂಧುಗಳೇ. ಇದರಲ್ಲಿ ಎಷ್ಟೊಂದು ನಮ್ಮ ಒಡೆ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೋಡ್ರಿ ನಮ್ಮ ಚೆನ್ನಾಗಿ ಮಿಕ್ಸ್ ಆಯಿತು, ತಳ ಬಿಡ್ತಾ ಇದೆ. ಗ್ಯಾಸನ್ನು ಆಫ್ ಮಾಡ್ಕೊಂಡು ಇದನ್ನು ಮುಚ್ಚಿಟ್ಕೊಳ್ಳೋಣ. ಎಲ್ಲಿವರೆಗೆಯಪ್ಪ ಅಂದರೆ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋವರೆಗೆ ಮಾತ್ರ ಮುಚ್ಚಿಟ್ಕೊಳ್ಳೋಣ. ಇದಕ್ಕೆ ಸೂಪರ್ ಆಗಿರುವಂಥ ಸುಮಧುರವಾಗಿರುವಂಥ ಕಾಯಿ ಚಟ್ನಿಯನ್ನು ಮಾಡ್ಕೊಳ್ಳೋಣ ಬನ್ನಿ. ಕಾಯಿ ಚಟ್ನಿ ಮಾಡಲಿಕ್ಕೆ ಇಲ್ಲಿ ನಂದು ಚಿಕ್ಕ ಕಾಯಿ ಇತ್ತು, 1 ಕಾಯಿಯನ್ನು ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮ್ಮ ದೊಡ್ಡ ಕಾಯಿ ಇದ್ದರೆ ಅರ್ಧ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇದು ಬೈಂಡಿಂಗ್ಗೋಸ್ಕರ ಒಂದು ಹಿಡಿಯಷ್ಟು ಹುರ್ಗಡಲೆ, ರುಚಿಗನುಸಾರ ಉಪ್ಪು, ಸ್ವಲ್ಪ ಸಕ್ಕರೆ, ಚೂರು ಹುಣಸೆಹಣ್ಣು, 2 ಬೆಳ್ಳುಳ್ಳಿ, ಸ್ವಲ್ಪ 4 ರಿಂದ 5 ಕೊತ್ತಂಬರಿ ಹೆಸಳನ್ನು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಜುರಿಯಾಗಿ ರುಬ್ಕೊಂಡು ಬರಬೇಕು. ತೀರಾ ನೀವು ನುಣ್ಣಗೆ ರುಬ್ಲಿಕ್ಕೆ ಹೋಗಬೇಡಿ. ಈಗ ನೋಡ್ರಿ ನಾವು ರುಬ್ಬಿರುವಂಥ ಮಿಶ್ರಣದಲ್ಲಿ ನಮ್ಮ ಮಿಕ್ಸರ್ ಜಾರಿಗೆ ಹತ್ತಿರುತ್ತಲ್ಲೋ ಅದರಲ್ಲಿ ಸ್ವಲ್ಪ ನೀರನ್ನು ಹಾಕೊಂಡೆ. ಇದಕ್ಕೆ ಒಗ್ಗರಣೆ ಕೊಡಲಿಕ್ಕೆ ಒಂದು ಪಾತ್ರೆಯಲ್ಲಿ 1 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡೆ. ಸಾಸಿವೆ ಜೀರಿಗೆ ಚಟಪಟ ಅಂತಿರುವಾಗ 2 ನಾನು ಒಣ ಮೆಣಸಿನ್ಕಾಯನ್ನು ತುಂಡು ಮಾಡಿ ಹಾಕ್ಕೊಂಡೆ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡೆ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಚಟ್ನಿಯಲ್ಲಿ ಕೂಡ ಹಸಿಮೆಣಸಿನ್ಕಾಯಿ ಹಾಕೋಬಹುದು. ನಮ್ಗೆ ಇದೇ ಖಾರನ ಸರಿ ಹೋಗುತ್ತೆ, ಅದರಲ್ಲಿ ನಾನು ಹಸಿಮೆಣಸಿನ್ಕಾಯಿ ಚಟ್ನಿಯಲ್ಲಿ ಹಾಕಿಲ್ಲ ಬಂಧುಗಳು. ಇವಾಗ ಚೆನ್ನಾಗಿ ಫ್ರೈ ಆದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಈ ಒಗ್ಗರಣೆಯನ್ನು ಚಟ್ನಿಯಲ್ಲಿ ಹಾಕಿಬಿಟ್ರೆ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಚಟ್ನಿ ರೆಡಿ ಆಯಿತು ಬಂಧುಗಳೇ. ಮಿಕ್ಸ್ ಮಾಡಿಬಿಟ್ರೆ ಚಟ್ನಿ ಘಮ್ ಅಂತ ಇದೆ ಬಂಧುಗಳೇ, ಸಖತ್ತಾಗಿದೆ. ನೋಡ್ರಿ ನಮ್ಗೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ವಾ ಬಂಧುಗಳೇ. ನಮಗೆ ನಮ್ಮ ಫ್ರೆಶ್ ಕೋಕೋನಟ್ಟಿಂದ ಮಾಡಿದರೆ ಚಟ್ನಿ ಪರ್ಫೆಕ್ಟ್ ಆಗುತ್ತೆ ಬಂಧುಗಳೇ. ಈಗ ನೋಡ್ರಿ ನಮ್ದು ಇವಾಗ ಆಲ್ರೆಡಿ ನಮ್ಮ ಚಟ್ನಿ ಮಾಡೋ ಅಷ್ಟು ಹೊತ್ತು ಇದೇನಾಯಿತು ನಮಗೆ ರೆಸ್ಟಿಗೆ ಬಿಟ್ಟಿದ್ವಿ ನಾವು. ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡೆ, ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು
ಸ್ವಲ್ಪ ಕೈಯನ್ನು ತೇವ ಮಾಡಿಕೊಂಡು ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನಿಮ್ದೇನಾದರೂ ಜಾಸ್ತಿ ಸುಡ್ತಿತ್ತು ಅಂತಂದರೆ ಸ್ವಲ್ಪ ವೇಟ್ ಮಾಡಿ, ಇಲ್ಲ ಕೈ ಒಂದು 2-3 ಸಾರಿ ನೀರಲ್ಲಿ ಅದ್ದಿ ಬಿಟ್ಟು ನೀವು ಮಿಕ್ಸ್ ಮಾಡಿಕೊಂಡ್ರೆ ಏನು ತೊಂದರೆ ಆಗಲ್ಲ, ನಿಮ್ಮ ಕೈಗೇನೂ ಆಗಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಿಮಗೆ ಯಾವ ಸೈಜಿನಲ್ಲಿ ವಡ ಬೇಕು ಅನ್ನೋದು ನೋಡಿಕೊಂಡು ಉಂಡೆಯನ್ನು ಕಟ್ಕೊಂಡು ಅಂಗೈ ಕೂಡ ಸ್ವಲ್ಪ ನೀರನ್ನು ಹಚ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಹೀಗೆ ಸೆಂಟರ್ನಲ್ಲಿ ಹೋಲ್ ಮಾಡಿ. ಹೀಗೆ ಹೋಲ್ ಮಾಡೋದ್ರಿಂದ ನಮಗೆ ಚೆನ್ನಾಗಿ ಫ್ರೈ ಆಗುತ್ತೆ, ಮತ್ತು ನೋಡ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ, ಮತ್ತು ದೊಡ್ಡ ಸೈಜ್ ಕೂಡ ಸ್ವಲ್ಪ ದೊಡ್ಡದಾಗತ್ತೆ. ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಸ್ವಲ್ಪ ಕೈಯನ್ನು ನೀರೆಲ್ಲ ಅದ್ದಿ ಉಂಡೆಯನ್ನು ಕಟ್ಕೊಳ್ಳಿ, ಇಲ್ಲ ನೀವು ಎಣ್ಣೆಯೆಲ್ಲ ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲೇ ನೀರನ್ನು ಹಚ್ಕೋತಾ ಇದ್ದೀನಿ. ನೀವು ಇದೇ ಪ್ರಕಾರ ಎಣ್ಣೆಯನ್ನು ಹಚ್ಕೊಂಡು ಕೂಡ ನೀವು ಮಾಡ್ಕೋಬೋದು. ಈಗ ನಡಮಧ್ಯೆ ನಾವು ಹೋಲ್ ಮಾಡಬೇಕಾದ್ರೆ ಬೆರಳಿಗೆ ತಗಲುತ್ತೆ ಅನ್ನೋದಾದರೆ ಈ ಬೆರಳನ್ನು ನೀರಲ್ಲೇ ಅದ್ದಿಬಿಟ್ಟು ಹೀಗೆ ಹೋಲ್ ಮಾಡಿದರೆ ನೋಡ್ರಿ ಆರಾಮಾಗಿ ಹೋಲ್ ಆಗುತ್ತೆ, ನಮ್ಮ ಬೆರಳಿಗೆ ಏನು ತಗಲಲ್ಲ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ನಾವು ಹೋಲನ್ನು. ನೋಡ್ರಿ ಸೂಪರ್ ಆಗಿರುತ್ತೆ. ಹೀಗೆ ಹೋಲ್ ಮಾಡ್ಕೊಳ್ಳೋದ್ರೆ ಡಬಲ್ ಬೆನಿಫಿಟ್, ನಮಗೆ ಚೆನ್ನಾಗಿ ಒಳಗಡೆಗೆಲ್ಲ ಫ್ರೈ ಆಗುತ್ತೆ, ಮತ್ತು ಸೈಜ್ನಲ್ಲಿ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ದೊಡ್ಡದಾಗುತ್ತೆ ನಮ್ಮ ವಡ. ನೋಡ್ರಿ ಎಲ್ಲಾನು ಹೀಗೆ ನಾವು ರೆಡಿ ಮಾಡ್ಕೊಂಡು ಬರೋಣ. ಎಲ್ಲ ವಡ ನಾವು ರೆಡಿ ಮಾಡ್ಕೊಂಡಾಯ್ತು. ನಾವು ತಗೊಂಡಿರುವಂಥ ಅರ್ಧ ಗ್ಲಾಸಿನಲ್ಲಿ 12 ವಡೆ ಆಗಿದೆ ಬಂಧುಗಳೇ. ಈಗ ರೆಡಿ ಆಗಿದ್ದ ವಡೆಯನ್ನು ಆಲ್ರೆಡಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಅದರಲ್ಲಿ ಬಿಡ್ತಾ ಇದ್ದೀನಿ. ಬ್ಯಾಚುಲರ್ಸ್ಗೆ ಬಿಗಿನರ್ಸ್ಗೆ ಎಣ್ಣೆಯಲ್ಲಿ ಬಿಡೋದು ಕಷ್ಟ ಭಯ ಅನ್ನೋರು ಈ ಥರ ಜಾಲಿ ಸೌಟ್ನಲ್ಲಿ ಇಟ್ಕೊಂಡು ಬಿಟ್ಕೊಳ್ಳಿ ಬಂಧುಗಳೇ, ಅವಾಗ ಏನೂ ತೊಂದರೆ ಆಗಲ್ಲ ನಿಮಗೆ. ಕೈಗೆ ಅಸಲು ಎಣ್ಣೆ ಅನ್ನೋದೇ ತಗಲಲ್ಲ, ಭಯ ಇಲ್ಲದೇ ಆರಾಮಾಗಿ ಬ್ಯಾಚುಲರ್ಸ್ ಬಿಗಿನರ್ಸ್ ಈಸಿಯಾಗಿ ನೀವು ಎಣ್ಣೆಯಲ್ಲೇ ಬಿಟ್ಟು ಫ್ರೈ ಮಾಡ್ಕೋಬಹುದು. ಸ್ವಲ್ಪ ಹಾಕಿದ ತಕ್ಷಣ ಸ್ವಲ್ಪ ಮೇಲ್ ಬರಲಿ ಬಂಧುಗಳೇ, ಮೇಲ್ ಬಂದ ಮೇಲೆ ನಾವು ಇದನ್ನು ಹೊಳ್ಳಿಸಿ ಹಾಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿ ಮೇಲ್ ತೇಲ್ತಾ ಇರುತ್ತೆ, ಅದು ತನ್ನಿಂದ ತಾನೇ ಮೇಲ್ ಬರುತ್ತೆ, ಆವಾಗ ನಾವು ಹೊಳ್ಳಿಸಿ ಹಾಕಬೇಕು ಬಂಧುಗಳೇ. ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಆಗಲಿಕ್ಕೆ. ಮೊದಲಿಗೆ ನಾವು ಹೈ ಫ್ಲೇಮ್ನಲ್ಲಿಟ್ಟು ನಂತರ ನಾವು 1-2 ಸಾರಿ ನಾವು ಹೊಳ್ಳಿಸಿ ಹಾಕಿದ ನಂತರ ಲೋ ಫ್ಲೇಮ್ ಮಾಡಿ 2 ಕಡೆಗೆ ನಾವು ಇದನ್ನು ಹೊಂಬಣ್ಣ ಬರುವಾಗೆ ಫ್ರೈ ಮಾಡಿಕೊಂಡ್ರೆ ಆಯಿತು. ಗರಿ ಆಗೋರಿಗೆ ಫ್ರೈ ಮಾಡ್ಕೋಬೇಕು. ಈಗ ಫ್ಲೇಮನ್ನು ಇಷ್ಟವರೆಗೆ ಹೈ ಇಟ್ಟಿದ್ದೆ, ಇವಾಗ ಲೋ ಫ್ಲೇಮ್ ಮಾಡಿಕೊಂಡು 1-2-3 ಸಾರಿ ಹೊಳ್ಳಿಸಿ ಹಾಕ್ಬಿಟ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಅಂದಾಗ ಇವಾಗ ನಾನು ತೆಗಿತಾ ಇದ್ದೀನಿ. ಆಲ್ರೆಡಿ ನಮ್ಗೆ ಕ್ರಿಸ್ಪಿ ಆಯಿತು ಅಂದರೆ ಎಣ್ಣೆ ಗುಳ್ಳೆ ಬರೋದೆಲ್ಲ ನಿಂತೇ ಬಿಡುತ್ತೆ ಬಂದಾಗ. ನಾನು ಸಾಕಷ್ಟು ಸಾರಿ ಹೇಳ್ತೀನಿ, ಯಾವುದೇ ಫ್ರೈ ಮಾಡಬೇಕಾದ್ರೂ ಕೂಡ ಎಣ್ಣೆ ಕಂಪ್ಲೀಟಾಗಿ ಗುಳ್ಳೆ ಬರೋದು ನಿಂತು ಅಂದರೆ ಅದು ಕ್ರಿಸ್ಪಿ ಆಗಿರುತ್ತೆ ಅಂತ. ಎಣ್ಣೆಯನ್ನು ತೆಗೆದ್ಬಿಟ್ಟು ಇವಾಗ ನೋಡ್ರಿ ಸರ್ವ್ ಮಾಡ್ತಾ ಇದ್ದೀನಿ. ಎಲ್ಲನೂ ನಾನು ರೆಡಿ ಮಾಡ್ಕೊಂಡು ಬಂದೆ. ಕಲರ್ ಸ್ವಲ್ಪ ಚೇಂಜ್ ಕಾಣ್ತಾ ಇದೆ ಬಂಧುಗಳೇ, ಯಾಕಂದರೆ ಮೋಡ ಕವಿದ ವಾತಾವರಣ ಇದೆ, ನೀಟಾಗಿ ಬೆಳಕಿಲ್ಲ ಬಂಧುಗಳೇ, ಹಾಗಾಗಿ ಕಲರ್ ಸ್ವಲ್ಪ ವಿಡಿಯೋ ಸ್ವಲ್ಪ ಏನಾಗುತ್ತೆ ಅಂದರೆ ಅಲ್ಲಲ್ಲೆಲ್ಲ ಸ್ವಲ್ಪ ಕ್ಲಿಯರ್ ಆಗಿ ಬಂದಿಲ್ಲ ಬಂಧುಗಳೇ. ಇವಾಗ ನೋಡ್ರಿ ನಾನು ಗರಿ ಆಗಿರುವಂಥ ಈ ವಡಾನ ತಿಂದು ಕೂಡ ತೋರಿಸ್ತಾ ಇದ್ದೀನಿ. ಫಸ್ಟಿಗಿನಲ್ಲಿ ಪ್ರೆಸ್ ಮಾಡಿ ಓಪನ್ ಮಾಡಿ ಕೂಡ ತೋರಿಸಿದ್ದೀನಿ ನಾನು ನಿಮಗೆ, ಅದಕ್ಕೆ ನಾನಿಲ್ಲಿ ಡೈರೆಕ್ಟಾಗಿ ತಿಂದೇ ತೋರಿಸ್ತಾ ಇದ್ದೀನಿ ಬಂಧುಗಳೇ. ಸಖತ್ತಾಗಿರುತ್ತೆ ಬಂಧುಗಳೇ. ಅದ್ರ ಜೊತೆಗೆ ನಮ್ಮ ಕಾಯಿ ಚಟ್ನಿ, ಆಹಾಹಾ, ಈ ಕಾಯಿ ಚಟ್ನಿ, ಫ್ರೆಶ್ ಕಾಯಿ ಚಟ್ನಿ ಜೊತೆಗೆ ಈ ನಮ್ಮ ಗರಿ ಆಗಿರುವಂಥ ರವಾ ವಡ, ನಮ್ಮ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂಥ ತಿಂಡಿ ಬಂಧುಗಳೇ. ಇನ್ಸ್ಟೆಂಟಾಗಿ ನಾವು ಇವಾಗಲೇ ಮಾಡ್ಕೋಬೇಕಂದ್ರೆ ಇವಾಗಲೇ ಮಾಡ್ಕೊಳ್ಳುವಂಥ ಈ ಸ್ನ್ಯಾಕ್ಸನ್ನು ಒಂದು ಸಾರಿ ರೆಡಿ ಮಾಡಿಕೊಂಡು ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.